ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 6 ಗಂಟೆಗೆ ಎದ್ದು ನೋಡಿ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎದ್ದೆ ಸ್ನೇಹಿತರೆ. ಎಂಥ ಎಡವಟ್ಟ ಇವತ್ತು ಎಡವಟ್ಟು ಕೆಲಸ ಆಗೈತೆ ನೋಡಿ. ಬರೀ ನಿನ್ನೆ ಫುಲ್ ಎಡವಟ್ಟ, ಏನು ಮಾಡೋಕ್ಕಾಗಲ್ಲ ರೀ, ಹಂಗೆ ಆಗುತ್ತೆ ನೋಡಿ. ಮನೆ ತುಂಬ ಬಟ್ಟೆ ಒಣ ಹಾಕಿನಿ, ಪ್ಯಾನ್ ಬಂದ್ ಮಾಡಿದ್ದೀನಿ. ಈಗ ನಾನೇ ರಾತ್ರಿ ಎಲ್ಲ ಲೈಟ್ ಲೈಟ್ ಹಚ್ಚಿಟ್ಟು ಮತ್ತು ಪ್ಯಾನ್ ಹಚ್ಚಿಟ್ಟು ಮುಕ್ಕೊಂಬಿಟ್ಟಾಳೆ ಶ್ರಾವಣಿ. ರಾತ್ರಿ ಎಚ್ಚರ ಇಲ್ಲ ನನಗೆ. ಎಲ್ಲಿ ಇನ್ನು 8:30 9 ಗಂಟೆ ಅನ್ನೋಕ್ಕೆ ಮುಕ್ಕೊಂಬಿಟ್ಟು ನೋಡಿ. ಇವಾಗ 6 ಗಂಟೆಗೆ ಎದ್ದೀನಿ. ಫ್ರೆಶ್ ಆಗೈತೆ ರೀ ಮನುಷ್ಯ. ಆದ್ರೆ ಕೆಲಸ ನೋಡಿ ಅಲ್ಲೇ ಬಾಕಿ ಎಲ್ಲ ಕೆಲಸ ಅಲ್ಲೇ ಬಾಕಿ. ಶ್ರಾವಣಿ 8ಕ್ಕೆ ಸ್ಕೂಲ್ ಹೋಗ್ತಾ ಏನು ಮಾಡ್ಬೇಕು, ಏನು ರೈಟ್ ಮಾಡ್ಬೇಕು ರೀ. ಇಷ್ಟು ಬಟ್ಟೆ ಮಡಿಚಿಡ್ಬೇಕು. ಮುಕ್ಕೊಂಡಾರಿ ನಾವು ಎದ್ದಿಲ್ಲ. ಶ್ರಾವಣಿ ಹೋಮ್ವರ್ಕ್ ಐತೆ ಬಸ್ಬೇಕಾಗ್ತಿದ್ದು ಕೂಡ ಇನ್ನೂ ಸ್ವಲ್ಪ. ಸಂಜೆ ಮಾಡ್ಸೀನಿ ರೀ. ನಮ್ಮ ಬುಕ್ಕ ಉಳಿತು, ಕರೆಂಟ್ ಹೋಗ್ಬಿಟ್ಟು. ಮತ್ತು ಸ್ನೇಹಿತರೆ, ಇದು ನಿನ್ನೆ 50 ರೂಪಾಯಿ ಎಟ್ಟು ಹಾಕ್ಸೋಗಿದ್ದೆ ನಾನು. 50 ರೂಪಾಯಿ ಎಟ್ಟು ಹಾಕ್ಸೋನ ವಿಡಿಯೋ ಅಪ್ಲೋಡ್ ಮಾಡ್ಬೇಕು, ಎಡಿಟಿಂಗ್ ಮಾಡೋಂತ ಎಡಿಟಿಂಗ್ ಇಟ್ಟೀನಿ. ಅಲ್ಲೇ ಮುಕ್ಕೊಂಬಿಟ್ಟು ನೋಡಿ. ಯಾಕಂದ್ರೆ 2ನೇ ವಿಡಿಯೋ ಅಪ್ಲೋಡ್ ಮಾಡೋಕೆ ನೆಟ್ ಸಾಲಿಲ್ಲ ಸ್ನೇಹಿತರೆ ನಂಗೆ. ಅದಕ್ಕೂ ಆಗುತ್ತೆ. ಮತ್ತು ಹಿಂದೆ ವಿಡಿಯೋನು ಅಪ್ಲೋಡ್ ಆಗ್ತಾವೆ. ಮತ್ತು ನಾಯಿ ನೆಟ್ ನೋಡೋಕೆ ಬರ್ತೀವಿ ಏನಾರು ಅಂತ ನಾ ಆಸೆ ಮಾಡಿದೆ. ಮತ್ತು ಇವತ್ತು ನೆಟ್ ಮತ್ತು ಹಾಕ್ಸೋಬೇಕಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಸ್ನೇಹಿತರೆ. ಭಾಳ ಬೇಜಾರು ಆಗ್ತೈತಿ. ಮತ್ತೆ ಸಿಗ್ತೀನಿ ಬಾರಿ. ಕಸ ತೆರೆದಿಲ್ಲ, ಬೆಳಕಾಗೈತಿ. ಹಂಗೆ ಕಸ ಹೊಡಿ ಸ್ನೇಹಿತರೆ. ಹಂಗೆ ಕಸ ಗುಡ್ಸೊಂದು ರಂಗೋಲಿ ಹಾಕ್ಕೊಂಬಂದು 6:30 ಆಯ್ತು. 6:36 ಆಯಿತು. ಎಲ್ಲ ಬಂದು ಇಷ್ಟು ಎಲ್ಲ ಮನೆ ಕ್ಲೀನಾಗಿ ಎತ್ತಿಟ್ಟೀನಿ. ಶ್ರಾವಣನ ಇದ್ದ ನೋಡಿ. ಇವೆಲ್ಲ ಬ್ಲೌಸ್ ಕಟ್ ಮಾಡಬೇಕು. ಮತ್ತು ಸ್ನೇಹಿತರೆ, ಇಷ್ಟು ಬಟ್ಟೆ ಗಿಟ್ಟೆ ಮಡಿಚಿ ಹಸಿ ಮಡಿಚಿ ಇಲ್ಲಿ ಹಾಕಿ ಒಂದು ಮೆಟ್ಟಿಗೆ ಇಟ್ಟೀನಿ. ಇವಾಗ ಕಸ ಗುಡಿಸ್ಬೇಕು ರೀ. ಶ್ರಾವಣಿನೂ ಸ್ವಲ್ಪ ವರ್ಕ್ ಐತೆ. ಇಬ್ಬರು ಕೂಡ ಹೊರಗೆ ಹೋಗ್ಯಾರ. ರೆಸ್ಟಿಗೆ ಹೋಗ್ಯಾರ ನೋಡಿ ಸ್ನೇಹಿತರೆ. ಇಷ್ಟು ಬಾಂಡೆ ಸೆಟ್ ಮಾಡಬೇಕು. ಬ್ಯಾಗೆಲ್ಲ ಹುಚ್ಚಿಟ್ಲ ಅವಿಷ್ಟು ಬಾಂಡೆ ಅದಾವು. ಮಳೆ ಬಂದು ಸೋರು ಬಿಟ್ಟೈತೆ ನೋಡಿ ಸ್ನೇಹಿತರೆ. ನನಗೆ ನಿದ್ದೆ ಗಟ್ಟು ಕೇಳಿ ನಿದ್ದೆ ತಪ್ಪಲ್ಲ ಆಯ್ತು ನೋಡಿ. ಬನ್ನಿ ಸ್ನೇಹಿತರೆ, ಹಿಂಗೆಲ್ಲ ವಾತಾವರಣ ಹೇಗಿದೆ ಅಂತ ತೋರಿಸ್ತೀನಿ. 6:30 ಆಗೈತೆ ಟೈಮು. ಏನು ಮಾಡ್ತೀವಿ ಏನು ಬಿಡ್ತೀವಿ ಗೊತ್ತಿಲ್ಲ. ಮಳೆ ಭಾಳ ಆಗೈತೆ ಸ್ನೇಹಿತರೆ. ನಿನ್ನೆ ರಾತ್ರಿ ಲಂಗ ತಕ್ಕೊಂಡು ಇಲ್ಲೇ ಬಿಟ್ಬಿಟ್ಟಿನಿ ನೆಪ್ಪಾರಿ. ಅದಾರಿ ಎಕ್ಸ್ಟ್ರಾ ಲಂಗ. ಇಷ್ಟು ಬಾಂಡೆ ಸೆಟ್ ಮಾಡಿ ಬಾಂಡೆ ತುಂಬಿ ಇದಿಟ್ಟು ಒರೆಸಿ ಕಸ ಗುಡಿಸ್ತೀನಿ ರೀ. ಮತ್ತೆ ಸಿಗ್ತೀವಿ ಸ್ನೇಹಿತರೆ. ಶುಕ್ರವಾರ ಮನೆ ಒರೆಸ್ಬೇಕಾಗಿತ್ತು. ಮನೆ ಇಷ್ಟು ವರ್ಷನೇ ತಂಪೈತೆ. ಇದು ದೇವ್ರ ಮನೆ ಒಂದು ಒರೆಸ್ಕೊತೀನಿ ನೋಡಿ. ಒರೆಸ್ಕೊಂಡು ಪೂಜೆ ಗೀಜೆ ಮಾಡ್ಬೇಕು ಇವತ್ತು. ಬನ್ನಿ ಸ್ನೇಹಿತರೆ. ಇನ್ನೂ 10% ಕಸ ಗುಡಿಸಿಲ್ಲ. ಅಡುಗೆ ಮನೆ ಕಸ ಗುಡಿಸಿನಿ, ದೇವ್ರ ಮನೆ ಅಡುಗೆ ಮನೆ ಕಸ ಗುಡಿಸಿನಿ. ನನ್ನ ಅಡುಗೆ ಮಾಡಿದ ಯಾಕೆ ಶ್ರಾವಣಿ ಬುತ್ತಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ದು ನೋಡಿ. ಮತ್ತು ಮಾಡ್ಬೇಕವ. ನೀವು ಓದ್ತಿ ಶಾಲೆಗೆ ಮುಚ್ಚು ಅಳ್ಳ ಸ್ವಲ್ಪ ಹಿಂಗೋಲಿ. ಈ ಕಡೆ ಬಿಸಿನೀರು ಕಸ ಕೆಟ್ಟಿನಿ. ಜಾಕ ಮಾಡಿ ಬನ್ನಿ ಸ್ನೇಹಿತರೆ. ನಾನು ಈಕಿ ಜಾಕ ಮಾಡಿಸಿ ರೆಡಿ ಮಾಡಿ ಆಕಿ ಬುತ್ತಿ ಗಿತ್ತಿ ಕಟ್ಟಿಟ್ಟು ನಾನು ಪಡ್ಸಾಲಿ ಅಟ್ಟ ಕಸ ಗುಡಿಸ್ತೀನಿ ರೀ. ಯಾಕಂದ್ರೆ ಲೇಟ್ ಆಗುತ್ತೆ. ಶಾವಿಗೆ ಉಪ್ಪಿಟ್ಟು ಮಾಡಿ ನೋಡಿ. ಇವತ್ತು ರೊಟ್ಟಿ ಮಾಡಲ್ಲ. ಚೌಳಿಕಾಯಿ ಸ್ನೇಹಿತರೆ ಮಾಡಿ ಬಂಡಿ ಕಾಟೆ ಮನೆ ಚೌಳಿಕಾಯಿ ಹಾಂ ಸುಮ್ಮನೆ ಯಾವ್ದಾರ ಮಾಡೋದು ನೋಡಿ. ರವೆ ಇಲ್ಲ ಅದಕ್ಕೆ ಇದು ಚೆನ್ನಾಗಿರುತ್ತೆ. ಬನ್ನಿ ಸ್ನೇಹಿತರೆ. ಇರ್ಕಾದ ಜಾಕ ಮಾಡಿಸ್ ನಡಿಸ್ರ ಜಾಕ ಮಾಡಿ ಬಾಕಿಡ್ ತೊಂಬ ಶ್ರಾವಣ ಬಾ. ನೀನು ಜಾಕ ಇಬ್ಬರು ಮಾಡಿಬಿಡ್ತೀನಿ ಸ್ನೇಹಿತರೆ. ಉಬ್ದಾಡ ಕಾದಿರ್ತಾವಲ್ಲ. ಆಮೇಲೆ ಇದಕ್ಕೆ ಕಸ ಹೊಡ್ಕೊತೀನಿ. ಅವರಿಬ್ಬರು ಮಾಡಿಸಿ ಊಟ ಕೊಟ್ಟು ಲೇಟ್ ಆಗೈತೆ ಎದ್ದಿದ್ದೆ. ಅದಕ್ಕೆ ಕಸ ಹೊಡ್ಬೋದಾರ ಹೊಡಿಯುತ್ತೆ ಕಸ ಸ್ನೇಹಿತರೆ. ಟೈಮು 9:30 ಆಗೈತೆ. 9:30 ಅಂತ ಏನು ಮಾಡಿದ್ದೆ ಅಕ್ಕ ವಿಡಿಯೋನು ಚಲೋ ಮಾಡಿಲ್ಲ. ಶ್ರಾವಣಿನೂ ಹೋಗೋದು ವಿಡಿಯೋ ಮಾಡೋದು ಆಗಲಿಲ್ಲ. ಶ್ರಾವಣಿ 8:04 ಆಗಿತ್ತು ಹೋದ ಸ್ನೇಹಿತರೆ. 8:15ಕ್ಕೆ ಮತ್ತೆ ಬಸ್ ಬರುತ್ತೆ. ಎಲ್ಲ ಮನೆ ಕಸ ಗುಡಿಸಿದೆ. ಶ್ರಾವಣಿ ಸ್ಕೂಲ್ಗೆ ಹೋದ್ಮ್ಯಾಗ 8:30 ಆಯ್ತಿಲ್ಲ. ಕಸ ಗುಡಿಸೋದು ಎಲ್ಲ ಮಾಡೋದು 8:30 ಆಯಿತು. ಒಂದಿಷ್ಟು ಚೌಳಿಕಾಯಿ ತೊಳೆದು ಹಾಕಿದೆ ಸ್ನೇಹಿತರೆ. ಪಲ್ಯಕ್ಕೆ ಮಧ್ಯಾಹ್ನ ಪಲ್ಯಕ್ಕೆ ಬೇಕಲ್ರಿ, ಅದಕ್ಕೆ ಒಂದು ಸ್ವಲ್ಪ ತೊಳೆದು ಹಾಕಿನಿ. ಅವನ್ನ ನೀರು ಕಾಸೋಬೇಕಂತೆ ಬಗುನಿನ ಇಲ್ಲೇ ಇದ್ದೀನಿ ನಾನು. ನನಗೆ ಜಾಕಕ್ಕೆ ನೀರು ಕಾಸೋಬಂದೆ. ಎಲ್ಲ ಇದಾಗೈತೆ. ಎಲ್ಲ ಕ್ಲೀನಾಗಿ ಸ್ನೇಹಿತರೆ. ನಾ ಬಾಂಡೆ ಅದಾವು. ಮತ್ತು ಸ್ನೇಹಿತರೆ ಒಂದು ಅಣು ತಪ್ಪಿ 1000 ಅಣು ತಪ್ತಾವ ಅಂತಾರಲ್ಲ, ಹಿರಿಯರು ಸುಳ್ಳಲ್ಲಿ ನೋಡಿ. ನನಗೆ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡ್ಲಾರ್ದು ನೆಟ್ಟನ ಹಾಳಾಯಿತು. ಅವನಲ್ಲಿ ಕುಂದಿರ್ಸಿ ನೋಡಿ. ಈ ಸಲ ಬಟ್ಟೆ ಬಾಂಡೆ ಮಾಡಬೇಕಲ್ಲ, ಅಲ್ಲಿ ಕುಂದಿರ್ಸೇನಿ ರೀ. ಮಾಮೂಲಿ ನಾನು ನೈಟಿ ಹಾಕ್ಕೊಂಡಿನಿ.
ಬಾಂಡೆ ತಿಕ್ಕಿ ಬಟ್ಟೆ ಒಗ್ಯಾಕೆ ಬಿಡ್ತೀನಿ. ಸೀರೆ ತೆಗೆದು ಸ್ಟಿಚಿಂಗ್ ಮಾಡಬೇಕು. ಮತ್ತು ಇವತ್ತು ಈ ಎಲ್ಲ ಎಲ್ಲ ಕೆಲಸ ಮುಗೀತು ಸ್ನೇಹಿತರೆ. ಅದು ಅಂದ್ರೆ ಮತ್ತು ಶ್ರಾವಣಿ ಇದು ವಿಡಿಯೋ ಎಡಿಟಿಂಗ್ ಮಾಡಿದ್ದಿಲ್ಲ. ಎಡಿಟಿಂಗ್ ಮಾಡ್ಕೊಂಡೆ, ಒಂದು ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಅಪ್ಲೋಡ್ ಮಾಡೀನಿ. ನೆಟ್ ಖಾಲಿ ಆಗಿಬಿಟ್ಟೈತಿ. ಇನ್ನೂ ಒಂದು ಸ್ವಲ್ಪ ನೆಟ್ ಇದೆ ರೀ, ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಮತ್ತು ಎಲ್ಲಿ 22 ರೂಪಾಯಿ GB ನೆಟ್ ಹಾಕ್ಸೋಬೇಕು, ಇದಕ್ಕೆ 33 ರೂಪಾಯಿ ಹಾಕ್ಸೋಬೇಕು. 2 GB ಫ್ರೀ ಅಂದ್ರೆ 59. ನಿನ್ನೆ ಸುಳ್ಳೇನ 59 ರೂಪಾಯಿ ಫ್ರೀ ಮಾಡ್ಕೊಂಡು ನೋಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿ 2 ವಿಡಿಯೋ ಅಪ್ಲೋಡ್ ಮಾಡಿದ್ನ ಕರೆಕ್ಟಿತ್ತು ಸ್ನೇಹಿತರೆ. ಹೆಂಗಾರ ಆ ವಿಡಿಯೋ ಅಪ್ಲೋಡ್ ಒಂದೇ ಆಯ್ತು ನೋಡಿ. ಏನು ಮಾಡೋದು, ಜೀವ ಹಾಳಾಕೈತೆ ನನಗೆ. ನಿನ್ನೆ ಮಿಕ್ಕಿದಂಗೆ ಆಗ್ಬಿಟ್ಟು ಸುಸ್ತಾಗಿಬಿಡ್ತು ಯಾಕೋ. ಹಾಗೆ ಮಲ್ಕೊಂಬಿಟ್ಟು ನೋಡಿ. ಕರೆಂಟ್ ಒಂದು ಹೋಗ್ಬಿಟ್ಟು ಇವು 2 ವಿಡಿಯೋ ಅಪ್ಲೋಡ್ ಮಾಡಲಿ. ಎಡಿಟಿಂಗ್ ಇಟ್ಟೇನಿ ರೀ, ಮುಕ್ಕೊಂಬಿಟ್ಟೀನಿ. ಅಪ್ಲೋಡ್ ಎಲ್ಲಿ ಮಾಡ್ತೀವಿ ಸ್ನೇಹಿತರೆ. ಒಂದು 31 ನಿಮಿಷ ವಿಡಿಯೋ ಅಪ್ಲೋಡ್ ಮಾಡೀನಿ. ಈಗ ಅದೇ ಹೋಗ್ಬಿಟ್ಟು ನೆಟ್ ಇನ್ನೊಂದು ಅರ್ಧ GB ಇದ್ದಿರ್ಬೇಕು. 2 GB ನೆಟ್ ತೊಗೊತೈತ್ರಿ. ಒಂದೊಂದು ವಿಡಿಯೋಕ್ಕೆ 2 GB ನೆಟ್ ತೊಗೊತೈತ್ರಿ. ಅದು ಎಲ್ಲ ಯೂಟ್ಯೂಬ್ ಮಾಡೋದು ಕಷ್ಟ ಐತಿ. ಎರಡು ಯೂಟ್ಯೂಬ್ ಮಾಡ್ಕೇರಿ ಎಲ್ಲ ಲುಕ್ಷನಾಗಿ ಇದು ಮಾಡಾಕತ್ತೀವಿ. ಇದು ಒಂದು ಸ್ವಲ್ಪ ಕೈ ಹಿಡಿತನಕ ನೆಟ್ಟಿನ ಪ್ರಾಬ್ಲಮ್ ನೋಡಿ. ವೈಫೈ ಇರ್ಬೇಕು ರೀ ಮನ್ಯಾಗ. ವೈಫೈ ಇದ್ದವ್ರು ಯೂಟ್ಯೂಬ್ ಮಾಡ್ರೆ ಯೂಟ್ಯೂಬದು ಕೆಲಸ ಆಗುತ್ತೆ, ಮನ್ಯಾಗ ಅದೆಲ್ಲ ಕೆಲಸ ಆಗುತ್ತೆ ನೋಡಿ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ. ನಿಮ್ಮ ಬಟ್ಟೆ ಬಾಂಡೆ ಮಾಡಿ ಜಳಕ ಮಾಡಿ ಹಂಗೆ ಮತ್ತು ಬ್ಲೌಸ್ ಸ್ಟಿಚ್ ಮಾಡಬೇಕು. ಎಷ್ಟು ದಿನ ಆಯ್ತು ನನ್ನ ಟೀಚಿಂಗೇ ಸರಿಯಾಗಿ ಮಾಡೋಕತ್ತಿಲ್ಲ. ನೋಡ್ತಿರ್ಬೇಕು, ನಮ್ಮ ಟೀಚಿಂಗೇ ಆಗಾಕತ್ತಿಲ್ಲ. ಒಂದು ಬಿಡೋಣ ಒಂದು ಕೆಲಸ, ಒಂದು ಬಿಡೋಣ ಒಂದು ಏನಾರ ಬರೀ ಇದಾಗೈತೆ. ಟೀಚಿಂಗ್ ಮಾಡಾಕತ್ನೇ ಮಕ್ಳಿಗೆ ಏನೋ ತಿಂಡಿ ತಿನಿಸು ಮಾಡಿಕೊಡೋಕ್ಕೆ ಆಗಲ್ಲ. ಕೆಲಸ ಕೂಡ ಟೀಚಿಂಗ್ ಬಿಟ್ಟನಂದ್ರೆ ತಿಂಡಿ ತಿನಿಸು ಮಾಡಿರ್ತೀನಿ. ಜಾಮೂನ್ ಮಾಡ್ಬೇಕಂದ್ರೆ ಬ್ಯಾಡ ಬಿಡಪ್ಪ ನಿನ್ನೆ ಅದೇ ಆಗೈತಿ ಇವತ್ತು ಅದೇ ಆಗುತ್ತೆ ಅಂತೇಳಿ ಸುಮ್ಮನೆ ಇನ್ನೊಂದು ವಾರ ಹೋಗ್ಲಿ ಅಂತ ಕೈ ಬಿಟ್ಟು ನೋಡಿ ಸ್ನೇಹಿತರೆ. ಬನ್ನಿ ನೋಡಿರಿ, ಇವತ್ತು ಶುಕ್ರವಾರ ಅಲ್ಲ, ಎಲ್ಲಮ್ಮ ತಾಯಿ ನಮ್ಮ ಮನೆ ಬಂದಾಳ. ಬಡವರ ಮನೆ ಭಾಗ್ಯಲಕ್ಷ್ಮಿ ಅಂತಲೇ ಹೇಳ್ಬೋದು. ಎಲ್ಲಮ್ಮ ಸೌದತ್ತಿ ಎಲ್ಲಮ್ಮ ನೋಡಿ, ಗಿರ್ಗುಡ್ಡೆ ಎಲ್ಲಮ್ಮ ನೋಡಿಕ್ಕಿ ನಮ್ಮ ಮನೆ ದೇವ್ರು ಇದೆ ಸ್ನೇಹಿತರೆ. ನಾನು ಎಲ್ಲಮ್ಮ ಜಾತ್ರೆಗೆ ಹೋಗ್ತೀನಿ ವರ್ಷಕ್ಕೊಮ್ಮೆ. 2 ವರ್ಷ ಆಗಿತ್ತು. ಅಮ್ಮ ಬಾಯಮ್ಮ ನಮ್ಮ ಮನೆ ಬಾಯಮ್ಮ, ನಮ್ಮ ಮನೆ ಬಾಯಮ್ಮ ಅಂತ ಹೇಳ್ತಿದ್ದು ಜಾತ್ರೆಗೆ ಹೋದಾಗ. ಅಚ್ಚಿ ವರ್ಷನೂ ಹೇಳಿದ್ನಿ ಸ್ನೇಹಿತರೆ. ಈ ವರ್ಷನೂ 2 ಬಾಯಲ್ಲೇ ನಾನು ಗುಡ್ಡಕ್ಕೆ ಹೋಗೀನಿ ಸ್ನೇಹಿತರೆ. 2 ಸಲ ಹೇಳಿದೆ ಅಮ್ಮಗೆ. ಇಲ್ಲೇ ಆಯ್ದು ಓದೋತ್ತಿದ್ದಿಲ್ಲ. ಇವತ್ತು ಒದ್ರಿಲ್ರಿ ಅಮ್ಮ, ನಾನು ನೋಡಿದ್ದಿಲ್ಲ. ಅಮ್ಮ ನೋಡ್ತಿದ್ದಿಲ್ಲ. ನಾನು ನಿಮ್ಮ ಮನೆ ಮುಂದೆ ಆದ ಜಗ್ಗಿ ಸರಿ ಹೋಗಿನವ, ನಾನು ನೋಡಿಲ್ಲ, ಒದ್ರಿಲಿನ ಅಂತಂದರು. ಬಾಯಮ್ಮ ಒಳ್ಯಾಕಂತಂದೆ. ಅಮ್ಮನೂ ಬಂದು ಕುಂತಾವಡಿ ಸ್ನೇಹಿತರೆ. ಮತ್ತು ಅಮ್ಮರಿನ ಅಷ್ಟು ಚಹಾ ಮಾಡ್ಬೇಕ್ರಿ, ಅದಕ್ಕೆ ಕುಂದ್ರಿಸಿನಿ. ಅಮ್ಮಗೆ ನೋಡಿ ತಿಳಿದೊಟ್ಟು ನಮ್ಮ ಕಡೆ ಇದ್ದಷ್ಟು ಜಂಪರ್ ಕನ್ನ ಕೊಟ್ಟಾತು. 1 ಮೀಟ್ರ್ ಆತಾವಂತ್ರಿ ಅಮ್ಮರಿಗೆ. ಜಂಪರ್ ಉಡ್ತಾರೆ, ಕೆಂಪು ಹಸ್ರು ಜಂಪರ್ ಕನ್ನ ಕೊಟ್ಟೆ ಸ್ನೇಹಿತರೆ. ನಮ್ಮ ನೆಗೆನೂ ಬಂದಿದ್ಲು, ಆಕಿನೂ ಹೊಂಟ್ಲು ನೋಡಿ. ಹೊಲಕ್ಕೆ ಹೋಗ್ತೀನವ ಅಂತೀವಿ, ಹೊಂಟ್ಲು ನೋಡಿ. ಅಮ್ಮಗೆ ಹಾಕಿ 2 ಜಂಪರ್ ಪೀಸ್ ಹಸ್ರು ಕೆಂಪು 1 ಮೀಟ್ರ್ 2 ಮೀಟ್ರ್ ಕೊಟ್ಟು ನೋಡಿರಿ. ಆ ತಾಯಿ ಕೊಟ್ಟರೆ ಕಮ್ಮಾಗಲ್ಲ ಸ್ನೇಹಿತರೆ. ಏನೋ ಬೀಗ್ರಿ ಮಾಡಿ ಬಿತ್ತಂತ ದೇವ್ರಿಗೆ ಮಾಡಿದೈತೆ ಅಂತ ದೇವ್ರಿಗೆ ಮಾಡಲೇಬೇಕು ಸ್ನೇಹಿತರೆ. ಮಾಡ್ಲಿಕ್ಕೆ ನಡೆಯಲ್ಲ. ಇನ್ನೂ ಇಲ್ಲಿ ಕುಂತಿದ್ರು ಮಾತಾಡ್ಕೊತ ಅಮ್ಮರವರು. ನಾನು ಚಹಾ ಮಾಡ್ತೀನಮ್ಮ ಅಂತ ಹಂಗೆ ಒಳ್ಯಾಕೆ ಬಂದೆ ಸ್ನೇಹಿತರೆ. ನಾ ಭಾಳ ಹೇಳ್ತಿದ್ದೆ ಬಾಯಮ್ಮ ಮನೆ ಕಡೆ ಬಂದೆ ಬಾಯಮ್ಮ ಅಂತ. ಈಗ ಕೂಡಿ ಬಂತು ನೋಡಿ. ಎಲ್ಲ ಮತ್ತು ಇವತ್ತು ಬರ್ಬೇಕನ್ನೋ ಆಸೆ ಹುಡ್ತಾನೆ ಆಕಿ ಬಂದಾಳ ನೋಡಿ. ಮಾಯ್ಕಾರ್ತಿರಕ್ಕಿ ಮಾಯ ಏನಂತಾರಲ್ಲ, ಎಲ್ಲಮ್ಮ ಗಿರ್ಗುಡ್ಡೆ ಎಲ್ಲಮ್ಮ ಸೌದತ್ತಿ ಎಲ್ಲಮ್ಮ ಭಾಳ ಬೆರಿಕ್ರಿ. ಅಕ್ಕಿ ಮಾಯ ಯಾರಿಗೂ ತಿಳಿದಿಲ್ಲ ಸ್ನೇಹಿತರೆ. ಭಾಳ ಖುಷಿ ಆಯ್ತು ನನಗೂ ಕೂಡ. ನೀವು ಕೂಡ ಎಲ್ಲಮ್ಮ ತಾಯಿ ದರ್ಶನ ತಗೋರಿ. ನಿಮಗೂ ಕೂಡ ಎಲ್ಲಮ್ಮ ತಾಯಿ ಒಳ್ಳೇದು ಮಾಡಲಿ ಅಂತ ಎಲ್ಲಮ್ಮ ತಾಯಿಯಲ್ಲಿ ಬೇಡ್ಕೊಂಡು ಬಂದೆ ನೋಡಿ. ಅಮ್ಮ ಎಲ್ಲಮ್ಮ ತಾಯಿ ಹೋಗುತ್ತಾನೆ ವಿಡಿಯೋ ಮಾಡ್ತೀನಿ. ಏನಂತಾಳಮ್ಮ ಏನಿಲ್ಲ ಅಂತ ಕೇಳ್ಕೊಂಬನ್ನಿ. ನಾನು ಅಮ್ಮರಿಗೆ ಚಹಾ ನಾಷ್ಟ ಮಾಡ್ತೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮ್ಗೆ. ಅವ್ರಿಗೇನ ಅಲಸಂದಿ ಪಿಲಸಂದಿ ಒಯ್ಯಾಕತ್ತವ ಬೆಳ್ದಾರ. ಒಟ್ಟು ಆಗಿಂದ ಬರ್ತೀಯೇನು ಊರಿಗೆ ಬಾ ಅಂದ್ರೆ ಬರೋಲ್ಲ ಅಂತ 20 ಸಲ ಆಯ್ತು ಹೇಳಾಕತ್ತಿ. ಆ ಕಡೆ ಹೋಗ್ಬೇಕಂದಾಕಿ ಈ ಕಡೆ ಹೊಳ್ಳಿ ಅದು ಆಮ್ಮೆ ಆ ಕಡೆ ಘನ ಅಪಾಕ್ಷಿ ಆಕಿ ಎಲ್ಲೊಮ್ಮೆ. ನಾನು ವರ್ಷ ನೋಡ್ತೀನಿ ಬರ್ತೀನಿ. ನಿಮ್ಮ ಕೂಡನೇ ಕುಂದ್ರದು, ನಿಮ್ಮ ಕೂಡನೇ ಇರೋದು. ಅಮ್ಮ ಟ್ರಂಕ್ ಅಲ್ಲಿ ಅಮ್ಮ ಟ್ರಂಕಿ ಮಗಳು ಕೊಡು ಮಗ್ಳು ಅನ್ ಟ್ರಂಕು ನಮ್ಮ ಮಗ್ಳು ಕಣ. ಅಮ್ಮನ ಬಿಟ್ಟು ಅಕ್ಕೆ ಅಮ್ಮನ ಯಾರಿಗೂ ಸಂಚ ಬಿಡಲ್ಲ ನಾನು. ನಮ್ಮ ಅಕ್ಕ ಜಾತ್ರೆಗೆ ಹೋದ್ರೂ ಅಮ್ಮರ್ಗಳು ಬಿಡಲ್ಲ. ನಾನು ಒಬ್ಬೇಕು ಹೋಗಿ ಏನು ಬೇಕು ನಾವು ಅಳಾಡೋದಾಗಲ್ಲ. ಕೊಡ ಕಾಯ್ಬೇಕಲ್ಲ ಅಮ್ಮ. ಅವರು ಎಲ್ಲರೂ ಉಸಿರು ಕೊಡ ಇಟ್ಟು ಅಮ್ಮಮ್ಮೆ ಬಿಟ್ಟು ಹೋಗ್ಬಿಡೋರು. ನಾವು ಹೋಗಿ ಯಾರು ಓದಿದ್ದೀನಿ ನಮ್ಮ ಜಾತ್ರೆಗೆ. ನಾವು ಒಬ್ಬೇಕು ಏನು ಬೇಕು ತಗೊಮ್ಮ ಮತ್ತೆ ಭಾಳ ಅಲ್ಲೇ ನಾ ಭಾಳ ಆಡೋ ಕಳ್ಸನ ಕೇಳ ಅಮ್ಮನ. ಹೊಟ್ಟೆ ಭಾಳ ಆಡ್ತಿಲ್ಲ. ದೇವ್ರಿಗೆ ಆಕಿ ಅಮ್ಮಗೆ ಹೋಗ್ಬೇಕು. ಅದು ಹೋಗ್ಬೇಕು ಆತು. ಇದು ಮೇನ್ ಬಸ್ ನೋಡಕ್ಕೆ ಹೋಗಿ ನೋಡಿ ಮೊನ್ನೆ ಜಾತ್ರೆಗೆ ಎಲ್ಲಿ ತೊಟ್ಟದ ಹತ್ತಕ್ಕೆ ಅಲ್ಲಿ ನಾಟಕ ನೋಡಕ್ಕೆ. ನಾಟಕ ನಮ್ಮ ವೈನಿ ಹೋದ್ರ ಹೋಲಿಲ್ಲ ಅಮ್ಮ. 25-26 ವರ್ಷ ಆಯ್ತಿವ. ಇದು ಆದಿ ಸ್ಥಳ ಏನಿಲ್ಲ ಅಂದ್ರು ಒಂದು 70-80 ವರ್ಷ ಕೂಡ ಇದ್ರು. ಹೌದಮ್ಮ. ಸಾಧಾರಣ ನೋಡಿ ಅಮ್ಮನೂ ಕೂಡ ಎಲ್ಲ ಮಾತಾಡಿ ಅಮ್ಮನೂ ಓದ್ತೀನವ ಅಂತೇಳಿ ತಯಾರಾದ್ಲು.
ನಾ ಜಂಪರ್ಕನ ಮುಂದಿಟ್ಟಿದ್ನಲ್ಲ ಏನೋ ಎಲ್ಲಮ್ಮ ತಾಯಿ ಆಕಿ ಕೊಟ್ಟಿದ್ದು ಆಕಿ ಕೊಡಕ್ಕೆ ಬಂದಿದ್ದೇನು ರೀ ನನ್ನ ತಾಕಿದ್ದು ಅಷ್ಟು ಅಂತೇಳಿ ಒಂದು ಕೆಂಪು ಹಸ್ರು ಫಸ್ಟ್ನೇ ದಿನ ಮನೆ ಬಂದ ಅಂಥೇಳಿ ಕೊಟ್ಟಿನಿ. ನೀನೇ ಬಂದ್ರೆ ನೋಡ್ಬೇಕು ಅಮ್ಮ ಸೀರೆ ಗಿರಿ ಮಾಡ್ಬೇಕಂತ ಮಾಡೀನಿ ರೀ. ಅಮ್ಮ ಓದ್ನಂತೆ ತಯಾರಾಕತ್ತ ಸ್ನೇಹಿತರೆ. ಅಮ್ಮಗೆಲ್ಲ ಚಹಾ ನಾಷ್ಟ ಅದೆಲ್ಲ ಮಾಡಿದ್ದೀವಿ ರೀ. ಹಂಗೆ ಮತ್ತು ನಾಷ್ಟ ಮಾಡ್ಬಿಡೋದು ಮಾಡಿದೆ, ಇಲ್ಲ ನಾಷ್ಟ ಹಾಕಿ ಕೊಟ್ರಾಯ್ತಂತ ಕೊಟ್ಟೆ. ಮತ್ತು ಅಮ್ಮ ಉಂಡ್ಲು, ಮತ್ತೊಂದೆರಡು ಕಡುಬು ಕೊಟ್ಲು ಅಮ್ಮನ ಜೋಳಿಗೆ ಕಡುಬು ಪಾಲ್ಕಿ ಕಡುಬು ಇದ್ದಂಗೆ ಸ್ನೇಹಿತರೆ. ಅಮ್ಮ ಕೊಡಕ್ಕೆ ಕಿತ್ತಕ್ಕೆ ಹೋದ್ರೆ ಎಲ್ಲಮ್ಮ ತಾಯಿ ನಮ್ಮ ಮನೆ ಬಿಟ್ಟು ಹೇಳಕ್ಕೆ ಒಲ್ಲೆ ಅಂತ ಸ್ನೇಹಿತರೆ ಹೋಗಕ್ಕೆ. ಅದಕ್ಕೆ ಮತ್ತು ಆಕಿಗೆ ಯಾಕಿಲ್ಲಕ್ಕ ಫಸ್ಟ್ ಬಂದ ಅಂಥೇಳಿ ಒಂದು ಸೀರೆ ಉಡಿ ತುಂಬಿಟ್ರಂತ ಮನಸ್ನಾಗ ಅನ್ಕೊಂಡು ಕೇಳಿ ತುಂಬಬೇಕು ಸ್ನೇಹಿತರೆ. ಆಕಿ ನಮ್ಮ ಮನೆ ಬಿಟ್ಟು ಹೋಗಕ್ಕನೇ ಆಸೆ ಇಲ್ಲ, ಯಾಕಿರಲ್ಲ ಆಕಿನ ಸ್ವಲ್ಪ ಕುಂತು ಕೇರಿ ಹೋಗಕ್ಕೆ ತಡಿಯಮ್ಮ ಅಂತೇಳಿ ಕುಂದಿರ್ಸಿ ಮತ್ತು ಹಿಟ್ಟು ಪಾನಕ ಮಾಡ್ಕೊಂಬಂದ್ರಂತ ಹೋದೆ ಸ್ನೇಹಿತರೆ ನಾ ಒಳ್ಯಾಕ. ಅಮ್ಮ ಎತ್ತಲಿಲ್ಲ ನೋಡ್ರಿ, ಹೋಗ್ಲಿಲ್ಲ ಅಮ್ಮ. ಈಗೇನು ಮಾಡ್ತಾನೆ ಅಮ್ಮನ ಅಕ್ಕಿ ಮಾಯ್ಕಾರ್ತಿ ಅಕ್ಕಿ ಗೊತ್ತಿಲ್ಲ ಅಕ್ಕಿದು. ಆಕಿಗೆ ಸಮಾಧಾನ ಆಗತ್ತನ ಕುಂದ್ರಾಕಿ ಅವ್ರು ಬಂದಾರ ಅವಸರ ಮಾಡೋರೇ ಅಮ್ಮಾರು. ಅಮ್ಮ ನೀ ಎದ್ರ ಅಮ್ಮ ಹೇಳ್ಬೇಕಲ್ಲ. ಅವ್ರ ಹತ್ತಾರ ಅಲ್ಲಿಗರಿಗೆ ಬಂದಿದ್ರು ಯಾರನ್ನು ಕರ್ಕೊಂಬರ್ಬೇಡ, ನೀವು ಒಬ್ಬಾಕೆ ಬಾ, ನೀನು ಹಿಂಗೆ ಮಾಡಂಗಿದ್ರೆ ನಾನು ಅವ್ರನ್ನ ಕರ್ಕೊಂಬರ್ಬೇಡ ಅಂತ ಯಾರು ಬಿಟ್ಟು ಅಲ್ಲ ನೀ ಎದ್ರ ಅಕ್ಕಿ ಹೇಳ್ಬೇಕಲ್ಲ, ಎಲ್ಲ ಹೇಳ್ಬೇಕಲ್ಲ ಅಕ್ಕಿ ಮಾಯಕಾರ್ತಿ. ಕೊಡ ತಗೋ ಏನಾಗ ತಗೋ. ನಮ್ಮ ಅದೇ ಅಕ್ಕಿ ನೋಡು ಅಲ್ಲಿ ಗುಡ್ದಾಗ. ಅಕ್ಕಿ ಎಲ್ಲರಿಗೆ ಎಲ್ಲ ಮಕ್ಕಿ ಹಗುರು ಬಂದು ನೋಡಿ ಇಲ್ಲ. ಹ್ಞೂನೇಮ್ಮ ಹ್ಞೂನೇಮ್ಮ ಡಬಲ್ ಮಾಡಮ್ಮ ತಾಯವ. ಬಾಯಮ್ಮ ಬಾಯಮ್ಮ ಈ ಕಡೆ ಬನ್ನಿ ಅಂದ್ರೆ ಹೊರಗೋ. ಹ್ಞೂ ಆಡಿ ಬಾಯಮ್ಮ ಬಂದೆ ಬಾಯಮ್ಮ. ಅಮ್ಮಿಗೆ ಎಷ್ಟು ಚಂದ ಕಾಣಕತ್ಲೋಡು ಆ ಸಿದ್ದಕ್ಕ, ಈಗ ಎಷ್ಟು ಚಂದ ಕಾಣಕತ್ಲೋಡ ಅಮ್ಮ. ನಾವು ಹಂಗೆ ಹಾಕ್ಬೇಕಾಗಿತ್ತು ಮೊದಲು, ಅವು ಮುಂದೆ ಮಾರಿನೇ ಕಾಣ್ತಿದ್ದಿಲ್ಲ ಅಮ್ಮಂದು. ಇವು ಹಾಕೊಂಡ ಊರ ಬೀಳಲ್ಲ ಅಂದೆಮ್ಮ ಅವು. ಆಮೆತ್ತ ಬರಲ್ಲಾಗ್ಯಾಲ ಹೇಳಲ್ಲಾಗ್ಯಾರ ಅಮ್ಮ. ಹೆಂಗೆ ಮಾಡಿದೀವಿ ನೋಡಯಮ್ಮ. ಅಮ್ಮ ಎತ್ತಲಿಲ್ಲ ನೋಡ್ರಿ, ಹೋಗ್ಲಿಲ್ಲ ಅಮ್ಮ. ಈಗೇನು ಮಾಡ್ತಾನೆ ಅಮ್ಮನ ಅಕ್ಕಿ ಮಾಯ್ಕಾರ್ತಿ ಅಕ್ಕಿ ಗೊತ್ತಿಲ್ಲ ಅಕ್ಕಿದು. ಆಕಿಗೆ ಸಮಾಧಾನ ಆಗತ್ತನ ಕುಂದ್ರಾಕಿ ಅವ್ರು ಬಂದಾರ ಅವಸರ ಮಾಡೋರೇ ಅಮ್ಮಾರು. ಅಮ್ಮ ನೀ ಎದ್ರ ಅಮ್ಮ ಹೇಳ್ಬೇಕಲ್ಲ. ಅವ್ರ ಹತ್ತಾರ ಅಲ್ಲಿಗರಿಗೆ ಬಂದಿದ್ರು ಯಾರನ್ನು ಕರ್ಕೊಂಬರ್ಬೇಡ, ನೀವು ಒಬ್ಬಾಕೆ ಬಾ, ನೀನು ಹಿಂಗೆ ಮಾಡಂಗಿದ್ರೆ ನಾನು ಅವ್ರನ್ನ ಕರ್ಕೊಂಬರ್ಬೇಡ ಅಂತ ಬಿಟ್ಟು ಅಲ್ಲ ನೀ ಎದ್ರ ಅಕ್ಕಿ ಹೇಳ್ಬೇಕಲ್ಲ, ಎಲ್ಲ ಹೇಳ್ಬೇಕಲ್ಲ ಅಕ್ಕಿ ಮಾಯಕಾರ್ತಿ. ಕೊಡ ತಗೋ ಏನಾಗ ತಗೋ. ನಮ್ಮ ಅದೇ ಅಕ್ಕಿ ನೋಡು ಅಲ್ಲಿ ಗುಡ್ದಾಗ. ಅಕ್ಕಿ ಎಲ್ಲರಿಗೆ ಎಲ್ಲ ಮಕ್ಕಿ ಹಗುರು ಬಂದು ನೋಡಿ ಇಲ್ಲ. ಹ್ಞೂನೇಮ್ಮ ಹ್ಞೂನೇಮ್ಮ ಡಬಲ್ ಮಾಡಮ್ಮ ತಾಯವ. ಬಾಯಮ್ಮ ಬಾಯಮ್ಮ ಈ ಕಡೆ ಬನ್ನಿ ಅಂದ್ರೆ
ಹೊರಗೋ. ಆಡಲ್ಲ ತಾಯಿ ಹ್ಞೂ ಆಡಿ ಬಾಯ್ ಅಮ್ಮ. ಬಂದೆ ಬಾಯ್ ಅಮ್ಮ. ಬರ್ತೀನಿ ಹೇಳೋದು. ಹ್ಞೂ ಸ್ನೇಹಿತರೆ ಬ್ಲೌಸ್ ಕಟ್ಟಿಂಗ್ ಮಾಡೀನಿ. 2 ಬ್ಲೌಸ್ ಕಟ್ ಮಾಡಿದೆ. ಇವಾಗ ಟಿಚ್ ಮಾಡ್ಬೇಕಂತ ಕುಂತಿದ್ದೆ. ಎಲ್ಲ ಮತ್ತೆ ಬೈದು ಬಂಡ್ರ ಹೋಗಿ ನೋಡಿ. ನಾನೇನು ಟಿಕ್ಲು ಪ್ಯಾಕ್ಲು ಹಚ್ಚೊಂದಿಲ್ಲ. ಜಾಕ ಮಾಡಿ ಎಲ್ಲ ಪೂಜೆ ಮಾಡಿ ನಿಂತಿದ್ದೆ. ಎಲ್ಲ ಮತ್ತೆ ಬಂದು ಅದು ವೀಡಿಯೋ ಮಾಡೀನಿ. ಟೈಮ್ 2:30 ಸ್ನೇಹಿತರೆ. ಮುಂಚೆ ಇವಾಗ ವೀಡಿಯೋ ನೋಡಿದೆ KG ಕಪಲ್ಸ್ ವೀಡಿಯೋ. ದೀಪಾ ಸಿಸ್ಟರು ಗಂಡು ಮಗು ಪಾಪು ಡಿಲೆವರಿ, ನಾರ್ಮಲ್ ಡಿಲೆವರಿ ಸರ್ಕಾರ ಗೌರ್ಮೆಂಟ್ ಆಸ್ಪತ್ರೆಗೆ ಐತಿ. ಖುಷಿ ಆಯ್ತು ನೋಡಿ ಸ್ನೇಹಿತರೆ. ಪಾಪು ಮಗು ತಾಯಿ ಆರಾಮದಾರಲ್ಲ, ಅದೇ ಒಂದು ಸಾಕು ನೋಡಿ. ನನಗೆ ಭಾಳ ಖುಷಿ ಆಯಿತು. ನಾನು ಯಾಕೆ ಮತ್ತು ಅವರು ಇದಕ್ಕೆ ಇವಾಗ ಹೇಳೋ ಪ್ರಸಂಗ ಮಾಡಿ ಸ್ನೇಹಿತರೆ ಹೇಳ್ತೀನಿ ನಿಮ್ಮ ಮುಂದೆ. ನಾನು ಯಾಕಂದ್ರೆ ಅವ್ರಿಗೆ ಕುಬ್ಸ ಮಾಡೋಕೆ ಹೋಗ್ಬೇಕು ಅನ್ನೋದು ಭಾಳ ಆಸೆ ಇತ್ತು ಸ್ನೇಹಿತರೆ. ನನಗೆ ಕುಬ್ಸ ಮಾಡಿ ಅವ್ರ ಮನೆ ನಡೆಯಿಲ್ಲ ಅಂತ ಸ್ನೇಹಿತರೆ. ಅವ್ರ ಅತ್ತಿಯರಂದರು ನಡೀಲಮ್ಮ, ನಾವು ಯಾರೂ ಮಾಡಿಲ್ಲ, ನೀನು ಏನು ಮಾಡ್ತೀನಿ ನೋಡಮ್ಮ ಅಂತಂದರು. ಹಿಂಗೆ ಅಂದಿಂದರ ಯಾಕೆ ನಾನು ಕುಬ್ಸ ಮಾಡಬೇಕು, ಅವ್ರಿಗೆ ಒಳ್ಳೇದಾಗಲಿ ಅವ್ರಿಗೆ. ಮತ್ತು ನಾನೇನೋ ಹೋಗಿ ಪಾಪ ಮಾಡಿ ಬಂದಕ್ಕೆ ಅವ್ರಿಗೆ ಕುಬ್ಸ ಮಾಡೋದು ಇದು ಇಲ್ಲ ಅಂತಾರಲ್ಲ, ಹಿಂಗಂತೇಳಿ ಅವ್ರಿಗೆ ಒಳ್ಳೇದಾಗಲಿ ಅಂಥೇಳಿ ನಾನು ಕುಬ್ಸ ಗಿಬ್ಸ ಏನೂ ಮಾಡಿಲ್ಲ ಸ್ನೇಹಿತರೆ. ಈಗ ಹೋಗಿ ಪಾಪು ನೋಡ್ಕೊಂಬರ್ತೀನಿ. ದವಾಖಾನಿಗೆ ಹೋಗಿ ಮಾತಾಡ್ಸ್ಕೊಂಡು ಮತ್ತು ಅವ್ರ ಮನೆಯಾಗ ಹೋದ್ಮ್ಯಾಗ ಪಾಪುಗೆ ಏನೆಲ್ಲ ಒಯ್ಯಬೇಕು ನನಗೆ ಇಷ್ಟ ಆಗಿದ್ದೆಲ್ಲ ಒಯ್ದು ಕೊಟ್ಟು ಮಾತಾಡ್ಸ್ಕೊಂಬರ್ತೀನಿ ಸ್ನೇಹಿತರೆ. ಕುಬ್ಸ ಮಾಡೋಕ್ಕಿಂತ ಇದೆ ಪಾಪುಗೆ ಏನು ಎಷ್ಟು ನನ್ನ ಕೈಲಾಗುತ್ತೆ ಅಷ್ಟು, ಇನ್ನು ಒಂದು ಅಂಗಿ ಆಗಿರ್ಬೋದು, ಒಂದು ಯಾವುದೇ ಆಗಿರ್ಬೋದು ಕೊಟ್ಟು ಮಾತಾಡ್ಸ್ಕೊಂಬರ್ತೀನಿ. ಇವಾಗ ಅಷ್ಟು ದವಾಖಾನೆ ಅದ ಸ್ನೇಹಿತರೆ. ದವಾಖಾನೆಗೂ ಅಷ್ಟೊಂದು ಏನೂ ಕೊಡೋದು ಸರಿಯಲ್ಲ. ಹೋಗಿ ಅಷ್ಟೇ ದೀಪಾ ಸಿಸ್ಟರ್ ಮಾತಾಡ್ಸ್ಕೊಂಬರ್ಬೇಕು. ನಾಳೆಗೆ ಹೋಗಿ ಬನ್ನಿ ಸ್ನೇಹಿತರೆ. ಖುಷಿ ಆಯ್ತು ನೋಡಿ. ನಿಮ್ಗೆಲ್ಲರಿಗೂ ಖುಷಿ ಆಯ್ತಲ್ಲ, ಎಲ್ಲ ನೋಡಿರ್ತೀರಿ. ಆದರೆ ನಾನು ಖುಷಿ ಹಂಚ್ಕೊಂಡೆ ನಿಮ್ಮ ಕೂಡ. ಬನ್ನಿ ಇನ್ಮ್ಯಾಗ ಒಂದೊಂದು ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. 2 ವಿಡಿಯೋ ಹಾಕೋಕ್ಕಾಗಲ್ಲ. ಸ್ವಲ್ಪ ಯಾಕಂದ್ರೆ ಭಾಳ ವಿಡಿಯೋ ಹೆಲ್ತಿ ಆಗುತ್ತಂದ್ರೆ ನೆಟ್ ಪ್ರಾಬ್ಲಮ್ ಆಗುತ್ತೆ. ನನ್ನ ನೆಟ್ಟಿಂದು ಸಮಸ್ಯೆ ಇದೆ. ನಾನೇನೋ ಯಾವಾಗ ಆಗುತ್ತೆ ಅಲ್ಲಿ ಸ್ನೇಹಿತರೆ. ಯೂಟ್ಯೂಬು ರೊಕ್ಕ ಪೇಮೆಂಟ್ ಅಂತ ಕೂತ್ರೆ ಆಗಲ್ಲ. ಏನೋ ಈ ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಏನೋ ಬರ್ತು ಅಂತ ಹಾಕಿದೆ, ಅದು ಯಾವತ್ತೂ ಆಗ್ತಾಯಿಲ್ಲ. ಟೀಚಿಂಗ್ ಮಾಡ್ತೀನಿ ರೀ, ಇದರಿಂದ ಅಮೌಂಟ್ ಬಂತ ಮತ್ತು ನನಗೆ ಆಗುತ್ತೆ. ಯಾವ ವಿಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದು, ತಮ್ನೇಲ್ ಟೈಟಲ್ ಮಾಡೋದು ಎಲ್ಲ ಕಷ್ಟ ಇದೆ ಸ್ನೇಹಿತರೆ. ಡೈಲಿ ಒಂದು ವಿಡಿಯೋ ಹಾಕಬೇಕಂತ ಮಾಡೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ. ಇದೊಂದು ಬ್ಲೌಸ್ ಸ್ಟಿಚ್ ಮುಗಿಯಾಕೆ ಬಂದೆ ಐತೆ. ಇದು ಸೀರೆ ಈ ಕಲರ್ ಇದೆ, ಈ ಕಲರ್ ಗೋಟ ಕಸಿದ್ನ ಚಂದರ ಇಟ್ನಿ. ಸೈಡ್ ಸ್ಟಿಚ್ ಮಾಡಬೇಕು, ಸೈಡ್ ಸ್ಟಿಚಿಂಗ್ ಮಾಡಬೇಕು. ಟೈಮ್ 4 ಗಂಟೆಗೆ ಐತೆ. ಬಟ್ಟೆ ತೊಗೊಂಡೆ ಮತ್ತು ಶ್ರಾವಣ ನೋಡಿ ಮಳೆ ಬರಾಕತ್ತೆ ಸ್ನೇಹಿತರೆ. ಮಳೆಯಾಗ ಆಡ್ತಾನೆ. ಇನ್ನೂ ಒಂದು ಬ್ಲೌಸ್ ಸ್ಟಿಚ್ ಮಾಡೋಕೆ ಏನಿನ ಹಾಟ ಏನು ಕಾಡ್ತೀನಿ ನನಗೆ. ನೋಡಲ್ಲ ಹಂಗೆ ನಿನಗೆ ಮೊದಲ ಉಸಿರು ಹಿಡ್ದಿದ್ದು ಯಾವತ್ತು ಬರಾಕತ್ತೆ. ಹೊಸಪ್ಪ ಇನ್ನು ಗೊತ್ತಾಗತ್ತನ ನಿಮ್ಮ ಮನೆಗೆ ಎಲ್ಲ ನಮ್ಮ ಮನೆಗೆ ಮಗು ಕರ್ಕೊಂಡು ಕೂದಕ್ಕೆ ಬಲ್ಲ. ಗುಂಡೆ ಮಳೆಗೆ ಆಡ್ತಿ. ಚಿನ್ನ ಯಾಕ ಯಾಕೆ ನೋಡಿ ಸ್ನೇಹಿತರೆ. ಮಳೆ ಬರಾಕತ್ತೈತೆ, ಮಳೆಯಾಗ ಆಡಕತ್ತ. ಅದಕ್ಕೆ ಬೆಚ್ಚಗೆ ಕರ್ಕೊಂಬಂದು ಒಲಿ ಬಿಟ್ಟು ಇನ್ನು ಕರೆಂಟ್ ಹೋಗ್ತಾ ಮಾಡ್ತಾರೆ ಸ್ನೇಹಿತರೆ. ಇದಿಷ್ಟು ಮುಗಿಸ್ಬೇಕಂತೀನಿ. ಮುಗಿಸಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಕರೆಂಟ್ ಹೋದಂದ್ರೆ ಭಯ ನೋಡಿ ಸ್ನೇಹಿತರೆ. ಅದು ಬ್ಲೌಸ್ ಸ್ಟಿಚ್ ಮುಗೀತು. ಇದೊಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ಕುಂತೀನಿ. ಏನಾಗುತ್ತಲ್ಲ ಗೊತ್ತಿಲ್ಲ. ಟೈಮೂ 5:58 ಆಗೈತೆ. ಶ್ರಾವಣಿ ಕೂಡ ಬಂದು ಮಾರಿ ತಕ್ಕೊಂಡು ಊಟ ಮಾಡಿ ಅಭ್ಯಾಸ ಮಾಡೋಕೆ ಇವಾಗ ಕುಂದ್ರಾಕತ್ತಾವಡಿ. ಹೌದಿಲ್ಲಮ್ಮ? ಇಲ್ಲಿ ನೋಡಮ್ಮ, ಹಾಯ್ ಮಾಡು. ಸರ್ ಏನಂದ್ರು? ಹೆಂಗೆ? ಚಂದ. ನಾನು ಇನ್ನು ಕುಂತು ಅಭ್ಯಾಸ ಮಾಡಿಸಿದ್ನಿಲ್ಲ. ನಾನು ಕುಂತು ಹೇಳ್ಕೊಟ್ಟು ಅಭ್ಯಾಸ ಮಾಡಿಸಿದ್ರೆ ಕರೆಕ್ಟಾಗಿ ಬರಿತಾ ಸ್ನೇಹಿತರೆ. ಇಲ್ಲಿ ಏನು ಮಾಡ್ಬಿಡ್ತಾ ಒಂದೊಂದು ಅಕ್ಷರ ಆರ್ಸೇ ಬಿಡ್ತಾ. ಬರಿತಾಳೆ ಒಬ್ಬೇಕ್ಯಾರ ಆರ್ಸೇ ಬಿಡ್ತಾಳೆ. ಇವಾಗ ಏನು ಮಾಡ್ಬೇಕು, ಬ್ಲೌಸ್ ಸ್ಟಿಚ್ ಮಾಡಿ ಹಾಕಿ ಅಭ್ಯಾಸ ಮಾಡಿಸ್ಲೋ ಅಂತ ಕುಂತೀನಿ. ಈ ಕಡೆ ಬ್ಲೌಸ್ ಸ್ಟಿಚ್ ಮಾಡೋಕೆ ಮುಂಚೆ ಇದೇ ಆಸೆಗೆ ಬಿದ್ದು ಬಿಡ್ತೀನಿ ಸ್ನೇಹಿತರೆ. ಬ್ಲೌಸ್ ಸ್ಟಿಚ್ ಮಾಡೋದು ಬಿಟ್ಟು ಮನೆ ಕೆಲಸಕ್ಕೆ ಬಿದ್ದು ಮನೆ ಕೆಲಸ ಮಾಡ್ತೀನಿ. ಈ ಕಡೆ ಏನಂತಾರಲ್ಲ ಸ್ನೇಹಿತರೆ, ಪರದಾಟ ನೋಡಿ ನಂದು. ಈ ಕಡೆ ಬ್ಲೌಸ್ ಸ್ಟಿಚ್ ಮಾಡಂಗೆ ಬಿಡೋದು ಇಲ್ಲ, ಈಕೆ ಅಭ್ಯಾಸ ಮಾಡಿಸೋ ಬಿಡೋದಿಲ್ಲ. ಎಡ್ಡು ಮಾಡಲೇಬೇಕು. ಸಂಜಿಕ ಚೌಳಿಕಾಯಿ ಪಲ್ಯ ರೊಟ್ಟಿ ತಿಡಬೇಕು. ರೊಟ್ಟಿ ಮಾಡಲ್ಲ ಇವತ್ತು. ಸಿಹಿ ತಿಂತೀನಿ ಬೇಸರ ಆಗಿ ಸ್ನೇಹಿತರೆ. ರೊಟ್ಟಿ ತಿಡ್ಕೋಬೇಕು. ಗೋಧಿ ಹಿಟ್ಟನಿಲ್ಲ ಸ್ನೇಹಿತರೆ. ಹಾಕೋಕೆ ಬರ್ತಾರೆ ನೋಡಿ. ಸಂಜೆಲೆ ಹಂಗೆ ಕಸ ಗುಡ್ಸೀನಿ. ಮನೆಯಾಗ ಕಸ ಗುಡ್ಸೋದಾಗಲ್ಲ. ಇರಲಿ ಯಾವ್ದಂತ ಮಾಡಬೇಕು ಸ್ನೇಹಿತರೆ. ಅಮ್ಮ ಏನು ಹೋಮ್ವರ್ಕ್ ಕೊಟ್ರೆ ಪಟ್ ತೊಗೊಂಬ ಅಂತ ಹಾಕಾರ ಹೇಳ್ಕೊಡ್ತೀನಿ ಬರೀ ಅಂತ ಬರ್ಕೊಂಬ. ನೀವು ಹೋಮ್ವರ್ಕೂ ಆಗಬೇಕು, ಇವಾಗ ಬ್ಲೌಸ್ ಸ್ಟಿಚ್ಚೂ ಆಗಬೇಕು. ಕರೆಕ್ಟ್ ನಾನು ಒಂದು ಲೈನ್ ಬಂದು ತೋರಿಸು ನನಗೆ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗೋಣ. ನೋಡಿರಿ ಮುಂಜಾನೆ ನಾನು 1 ಗಂಟೆ ಆಗಿತ್ತು ನಾನು ಕುಂತೀನಿ ಸ್ನೇಹಿತರೆ. 2 ಬ್ಲೌಸ್ ಕಟ್ ಮಾಡ್ಕೊಂಡಿನಿ. ಕಟ್ ಮಾಡ್ಕೊಂಡಾಗ ಬಟ್ಟೆ ಕಸ್ಟಮರ್ ನೋಡ್ಕೊಂಡಿನಿ. ವಿಡಿಯೋ ಮಾಡೋಕ್ಕೆ ಆಗಲಿ. ಮತ್ತು ಇವು ನೋಡಿ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು. ಇನ್ನು ಗೋಟ್ ಕಟ್ಟಬೇಕು, ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಹಚ್ಚಬೇಕು, ಕಸಿ ಹಚ್ಚಬೇಕು, ಲೇಸ್ ಹಚ್ಚಬೇಕು. ಎಲ್ಲ ಮನೆಯೆಲ್ಲ ನಂಗೆಲ್ಲ ಶ್ರಾವಣಿ ವರ್ಕ್ ಮಾಡೋಕತ್ತಾಳೆ. ಅಡುಗೆ ಮಾಡಬೇಕು. 7:13 ನಿಮಿಷ ಆಗಿ ಸ್ನೇಹಿತರೆ. ನೋಡಿ ಮನೆ ಯಾವ ಥರ ಆಗಿದೆ ನೋಡಿ ಸ್ನೇಹಿತರೆ.
ಬರೋಬ್ಬರ ತೊಗೊಂಡು ಮತ್ತು ಇಷ್ಟು ಬ್ಲೌಸು ಕಸ್ಟಮರು ಹೊಲ್ಯಾಕೆ ಕೊಟ್ಟು ಹೋಗ್ಯಾರ ಬಂದೇ ಬರ್ತಾವ್ರಿ. ಯಾವಾಗ ಹೊಲಿತೀನಿ ಯಾವಾಗ ಬಿಡ್ತೀನಿ ಗೊತ್ತಿಲ್ಲ. ಈಗ ಅವ್ರು ಕೂಡ ಇಟ್ಕೊಂತ ಮಾತಾಡಿ ಇಸ್ಕೊಂಡೆ ನೋಡಿ. ಇವು ಪಿಕೋ ಹಾಕಿ ಕೊಟ್ಟೋಗ್ಯಾರ ಸ್ನೇಹಿತರೆ. ಇಲ್ಲೇ ತೊಗೊಂಡು ಎರಡು ಪಿಕೋ ಹಾಕಿ ಕೊಟ್ಟೋಗ್ಯಾರ. ಹೂವಾಗಿ ಎತ್ತಿಡಬೇಕು. ಶ್ರಾವಣಿ ಅಂಗಿ ನೋಡಿದ್ರಿ ಅವರು ಹಿಂಗೆ ಕೊಡ್ಸ್ಯಾರಿ ಯೂಟ್ಯೂಬ್ ಸಾಕ ಅಂತ ಇದೆ ನೋಡಿದ್ರಿ ಅಂಗಿ. ಅದು ಇಲ್ಲೇ ಐತಿ ನೋಡಿ ಅಂಗಿ. ಈಗ ಮತ್ತಿದು ಬ್ಲೌಸ್ ಸ್ಟಿಚ್ ಮುಗಿಸೀನಿ ರೀ, ತೋರಿಸ್ತೀನಿ ತಡ್ರಿ. ನೋಡಿರಿ ಸ್ನೇಹಿತರೆ, ಇದನ್ನು ಗೋಟ್ ಕಟ್ಕೊಂಡು ರೌಂಡ್ಗಳು ಇಟ್ಕೊಂಡು ಈ ಥರ ಸೀರೆ ಇದೆ, ಈ ಥರ ಕಸಿ ಲೇಸ್ ಇದು ಗೋಟ್ ಕಟ್ಕೊಡ್ರಿ ಅಂತ ಹೇಳಿದ್ರು. ಸಿಂಪಲ್ಲಾಗಿ ಹೊಲ್ದಿ ನೋಡಿ. ಇದನ್ನು ನೋಡಿ ಮುಂದೆ ಈ ಥರ ಗೋಟ್ ಕಟ್ಟೀನಿ ನೋಡಿ, ಸ್ಟಿಚ್ ಮಾಡೀನಿ ರೀ. ತೊಗೊಳ್ರಿ, ಇವು ಚೆನ್ನಾಗಿ ನೀಟಾಗಿ ಸ್ನೇಹಿತರೆ. ಇದು ಒಬ್ಬರೇ ಕಸ್ಟಮರ್ದು. ಅದೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಒಬ್ರು ಕಸ್ಟಮರ್ ಮುಗಿತವ್ರಿ. ಇನ್ನೊಂದು ಹೊಲ್ದೀನಿ, ಅವ್ನು ಹೊಲ್ದಿನ ಒಟ್ಟು ಹೊಲ್ದೇ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಎಲ್ಲ ಎತ್ತಿಟ್ಟು ಮಾಡಿ ಸಿಗ್ತೀನಿ ನೋಡಿ ಸ್ನೇಹಿತರೆ. ಆಲ್ಮೋಸ್ಟ್ ಎತ್ತಿಟ್ಟಿದ್ದೀನಿ ರೀ ಎಲ್ಲನೂ. ಶ್ರಾವಣಿ ಬುಕ್ಕ ಎಲ್ಲಿ ಹೋಮ್ವರ್ಕ್ ಬರೀತಾ ಅಂತೇಳಿ ಎತ್ತಿಳಿಲ್ಲ. ಸ್ವಲ್ಪ ಆದಷ್ಟು ಮಾಡ್ಕೊಂಡೀನಿ. ಅವ ನೋಡಿ ಫೋನ್ ಚಾರ್ಜ್ ಹಾಕತ್ತಾರ. ಹೆಂಗೆ ಗುಜ್ಜಾಡ್ತಾಳ್ರಿ ಫೋನ್ ಚಾರ್ಜ್ ಹಾಕಿ ನಾ ಹಾಕ್ತೀನಿ ನೀ ಹಾಕ್ತೀನಿ ಅಂತ. ಇದೆಲ್ಲ ಕ್ಲೀನ್ ಆಯ್ತು ರೀ. ಬಟ್ಟೆ ಎತ್ತಿದ್ದೀನಿ. ಕಸ ಏನು ಗುಡಿಸಲ್ಲ ಒತ್ತು ಮಣಿಗೈತೆ ಅಂತೇಳಿ ಈಗ ಅಡುಗೆ ಮಾಡ್ಬೇಕು ರೀ. ಅಡುಗೆ ಮನೆ ಇಷ್ಟೆಲ್ಲ ಬಾಂಡೆ ಅಲ್ಲಿನೂ ಸ್ವಲ್ಪ ಬಾಂಡೆ ಎಲ್ಲ ಮೆಂತು ಇಷ್ಟು ಗೊಳೆ ಮಾಡಿದೆ. ಬಟ್ಟೆ ಮಡ್ಚ್ಬೇಕು. ನಾಳೆ ಮುಂದೆ ಮಾಡ್ತೀನಿ. ಅಡುಗೆ ಮಾಡ್ತೀನಿ ರೀ. ಚೌಳಿಕಾಯಿ ಪಲ್ಯ, ಚೌಳಿಕಾಯಿ ಮಾಡಿರ್ತೀನಿ. ಮಧ್ಯಾಹ್ನದಾಗ ಎಲ್ಲನೂ ನೋಡ್ಕೋಬೇಕು ನೋಡಿ. ಎಲ್ಲ ಕಡೆ ನೋಡ್ಕೋಬೇಕು, ಎಲ್ಲನೂ ಮಾಡಬೇಕು. ಬನ್ನಿರಿ ಮತ್ತೆ ಸಿಗ್ತೀನಿ ನಿಮ್ಗೆ. ನೋಡಿರಿ, ರೊಟ್ಟಿ ಮಾಡಿದೆ. ರೊಟ್ಟಿ ಪಲ್ಯ ಆಯ್ತು ರೀ. ಮುತ್ಯಾಗಿ ಇಟ್ಕೊಟ್ಟೆ. ಪಾವ್ಕಳ ಚೌಳಿಕಾಯಿ ಮಾಡಿದ್ದೆ. ಮುತ್ಯಾಗಿ ಇಟ್ಕೊಟ್ಟೆ. ನಮ್ಮ ಶ್ರಾವಣಿನ ಹಾಲು ತರಿಸಿ ಸ್ನೇಹಿತರೆ. ಹಾಲು ಬೆಲ್ಲ ರೊಟ್ಟಿ ಹಾಕೋ ಉಣ್ಣಾಕತ್ತಾನ. ಇನ್ನೂ ಸ್ವಲ್ಪ ಹಾಲು ಉಳಿದವ್ರಿ, ಎಪ್ಪಾಕ್ಬೇಕಂತ ಮಾಡೀನಿ. ಮೊಸರಿದೆ ಸ್ನೇಹಿತರೆ, ಹಾಕ್ಕೊಂಡು ಉಣ್ಬೇಕು ನೋಡಿ. ರೊಟ್ಟಿ ಲಟ್ಸಿದ್ ನೋಡಿ. ರೊಟ್ಟಿ ಮಾಡಲ್ಲ ಶುಕ್ರವಾರ ಲಟ್ಸಿದ್ ನೋಡಿ. ಗೋಧಿ ಹಿಟ್ಟಿಲ್ಲ, ಹಿಂಗಾಗಿ ರೊಟ್ಟಿ ಲಟ್ಸಿದ್ ನೋಡಿ. ಸ್ವಲ್ಪ ಆಟ್ರ ಆಗ್ಯಾವ ಲಟ್ಸಿದ ರೊಟ್ಟಿ ಎಲ್ಲ. ನನಗೆ ಲಟ್ಸಿದ ರೊಟ್ಟಿಗಿಂತ ಬಡ್ದು ರೊಟ್ಟಿ ಇಷ್ಟ. ನನಗೆ ಏನು ಮಾಡ್ಬೇಕು, ಎಣ್ಣೆವರೆ ಚಪಾತಿ ಮಾಡಿದ್ದೆ. ಹಿಟ್ಟಿಲ್ಲದಕ್ಕೆ ಮಸಿ ಹಾಕಾಗ ಉಂಡು ಬೇಸರ ಆಗೈತಿ. ಹೆಂಗೆ ಚೌಳಿಕಾಯಿ ಹಚ್ಚ ಕಡೆ ಬಸ್ಸು ಬೈದು ನಮ್ಮ ಅವನ ಮಗ ಸಾರು ಮಾಡಿನಂಟಿ ಅಂತ ಇಲ್ಲಪ್ಪ ಅಂತ ಅವ್ರಿಗೆ ಚೌಳಿಕಾಯಿ ಕೊಟ್ಟೆ. ಇದ್ದಿದ್ರಾಗ ಹಂಚ್ಕೊಂಡು ತಿನ್ನೋದು ನೋಡಿ. ಮತ್ತೆ ಬರ್ತಾರಂದ್ರೆ ಕೊಡಬೇಕು ಸ್ನೇಹಿತರೆ. ಬನ್ನಿ ಮತ್ತೆ ಸಿಗ್ತೀನಿ ನಿಮ್ಗೆ. ಊಟನೂ ಆಯಿತು. ಊಟ ಮಾಡಿದ್ವಿ. ಊಟ ಮಾಡಿಬಿಟ್ಟು ಬಾಂಡೆ ಪುಟ್ಟೆ ತುಂಬಿಟ್ಟೆ. ಮುಂಜಾನೆ ಹಗುರಾಗತ್ತೆ ಅಂತೇಳಿ ಎಲ್ಲನೂ ನೋಡಿ. ಮುಂಜಾನೆ ಗ್ಯಾಸ್ ಕಟ್ಟಿ ಒರೆಸೋದು, ಗ್ಯಾಸ್ ಒರೆಸಿ ಹಾಕಿಟ್ಟು ಮುಂದಿನ ಕೆಲಸ ನೋಡಿ ಸ್ನೇಹಿತರೆ. ಮತ್ತು ನೋಡ್ರಿ, ಇಲ್ಲೇ ಬ್ಲೌಸ್ ಸ್ಟಿಚ್ ಮಾಡಿದೆ. ಟೈಮ್ 9:30 ಆಗೈತೆ. ಶ್ರಾವಣ ನಿದ್ದೆ ಬಂದು ಇಲ್ಲೇ ಮುಕ್ಕೊಂಬಿಟ್ಟೈತೆ ನೋಡಿ. ಶ್ರಾವಣಿ ದಿನ ಒಂದು ಇದು ಹೋಮ್ವರ್ಕ್ ಇತ್ತು, ಆಕಿನೂ ಕೂಡ ಮಾಡಿದ್ಲು. ಇದು ಬ್ಲೌಸ್ ಸ್ಟಿಚ್ಗೆ ಅರ್ಧಕ್ಕೆ ನಿಂದಿಸಿದ್ದೆ ನಾನು. ಸ್ಟಿಚಿಂಗ್ ಮುಗಿಸ್ಬೇಕಂತೇಳಿ ಮುಗಿಸಿದ್ ನೋಡಿ. ಇದನ್ನು ಗೋಟ್ ಕಟ್ಟಿದ್ರೆ ಮುಂದವರು ಗೋಟ್ ಕಟ್ಕೊಂಡು ನೋಡಿ ಈ ಥರ ಸ್ನೇಹಿತರೆ ಕಾಣ್ತಿರ್ಬೇಕು. ಮಸ್ತ್ ಆಗೈತೆ ರೀ ನೋಡಿರಿ. ಇದು ಹಸಿರು ಜಂಪರ್ ಐತೆ ಅಕ್ಕ. ಈ ಕಲರ್ ಲೇಸ್ ಕಸಿ ಯಾಕಚ್ಚ ಅಂತಿರಬೇಕು. ಇಲ್ಲಿ ಐತಲ್ರಿ ಹಳ್ಳಿಲಿ ಒಂಥವು ಹಳ್ಳಿ ಸ್ಟೋನ್ ಸೀರೆ ಐತೆ. ಸ್ಟೋನಿಗೆ ಒಂಥವ ಅಂತ ಹಚ್ಚೀನಿ. ಗೋಲ್ಡನ್ ಕಲರಾಗ ಚೆಂದ ಆಗಲ್ಲ ಅಂತೇಳಿ ಇದನ್ನು ಹಚ್ಕೊಂಡು ನೋಡಿ. ಮಸ್ತ್ ನೀಟಾಗಿ ಐತೆ ನೋಡಿ ಸ್ನೇಹಿತರೆ. ಇದು 200 ರೂಪಾಯಿ ತೊಗೊತೀನಿ ನೋಡಿ. ಈ ಥರ ಹೊಲಿದ್ರೆ 200 ನೋಡಿ. ಗೋಟ್ ಕಟ್ ಹೊಲಿದ್ರೆ 200 ತೊಗೊತೀನಿ ರೀ. ಇಲ್ಲೇನು ಅರಿವಿ ಒಳಗೆ ಹಾಕಿ ಹೊಲಿದ್ನಿ ಅಂದ್ರೆ 150 ತೊಗೊತೀನಿ ರೀ. ಹಂಗೆ ಹೆಂಗೆ ಹೊಲಿತಿ ಅದ್ರ ಮ್ಯಾಗ ಜಂಪರ್ ಟಿಚಿಂಗ್ ಮ್ಯಾಗ ಹೋತ್ರಿ. ಮತ್ತು ಇವರಿಗೆ ಇಲ್ಲಿ ಗುಂಜ್ ಹೇಳ್ದಂಗೆ ಅರಿವಿ ಒಳಗೆ ಹಾಕಿ ಹೊಲಿಬೇಕು ರೀ. ಇವ್ರಿಗೆ ಅವ್ರು ಯಾವ ಥರ ಹೇಳ್ತಾರೆ ಆ ಥರ ಹೊಲ್ತೀನಿ. ಅದ್ರ ಮ್ಯಾಗ ಅಮೌಂಟ್ ಐತೆ ಸ್ನೇಹಿತರೆ. ಇದು ಕೂಡ ಮಸ್ತಾಗೈತೆ ನೋಡಿ. ಈ ಮೊನ್ನೆ ಒಂದು ಹೊಲ್ದೀನಿ ರೀ. ಇವತ್ತು 2 ಹೊಲ್ದೀನಿ. ಇವತ್ತು 400 ರೂಪಾಯಿ ಟೀಚಿಂಗ್ ಮಾಡ್ದಂಗೆ ಆಯ್ತು ರೀ. ಮತ್ತು ಮೊನ್ನೆ 1 ಹೊಲ್ದೀನಿ ರೀ. ಅದು ಒಂದು ಕಸಿನೇ ಮಸ್ತಾಗಿ ನೋಡಿರಿ. ಅವು ಡೋರಿ ಅಂತ ನೋಡಿ. ಈ ಥರ ಮಾಡೀವ್ರಿ. ಚೆನ್ನಾಗಿ ನೋಡಿ. ಒಂಥರ ಮಸ್ತಾಗ ಇದು ಮಸ್ತಾಗೈತೆ ನೋಡಿ. ಜಂಪರ 2 ಜಂಪರ್ ಮಸ್ತಾಗ್ಯಾವು. ಹೊಲ್ತೀವಿ ಸ್ನೇಹಿತರೆ. ಬಿಟ್ಟೇ ಬಿಡ್ತೀನಿ. ಅದಕ್ಕೆ ಇನ್ಮ್ಯಾಲೆ ಡೈಲಿ ಒಂದು ವಿಡಿಯೋ ಹಾಕಿ 2 ಜಂಪರ್ ಟೀಚಿಂಗ್ ಮಾಡಬೇಕಂತ ಮಾಡೀನಿ. ನಾಳೆ ಯಾವ ಕಟಿಂಗ್ ಮಾಡಬೇಕು, ಟೀಚಿಂಗ್ ಮಾಡಬೇಕು, ಇವು 2 ಬುಕ್ಸ್ ಹಚ್ಬೇಕು ರೀ. ಅದಕ್ಕೆ ಸ್ನೇಹಿತರೆ ಇವಾಗ ಹಾಸ್ತೀನಿ. ಶ್ರಾವಣ ಮನಗಿಸ್ತೀನಿ. ಮತ್ತೆ ಸಿಗ್ತೀನಿ ನಿಮ್ಗೆ ನೋಡಿ. 9:30 ದಿನ ಕದ ಹಾಕಿಲ್ಲನು ನೋಡಿರಿ. ಅಂತೂ ಇಂತೂ ಎಲ್ಲ ಕೆಲಸ ಮುಗೀತು. ಇವಾಗ ಮಲ್ಕೋತೀನಿ ನೋಡಿ. ಫುಲ್ ಸುಸ್ತಾಗೈತೆ ನೋಡಿ. ಮತ್ತು ಇನ್ನೊಂದು ಏನು ಹೇಳೋದಂದ್ರೆ ಸ್ನೇಹಿತರೆ ನಿಮ್ಗೆ, ಇದು ನೋಡಿ ನಿಮ್ಮ ಮ್ಯಾಗ ಡೈಲಿ ಒಂದೇ ವಿಡಿಯೋ ಹಾಕಿಬಿಡ್ತೀನಿ ರೀ. ಒಂದು ವಿಡಿಯೋ ಹಾಕಿ ನೆಟ್ ಪ್ರಾಬ್ಲಮ್ ಬಂದಾಗುತ್ತೆ. ನೆಟ್ ಹೆಂಗಾರ ಆಲ್ರಿ ಸಮಸ್ಯೆ. ವಿಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದು, ತಮ್ನೇಲ್ ಏನು ಹಾಕ್ಬೇಕು, ಟೈಟಲ್ ಏನು ಹಾಕ್ಬೇಕು ಎಲ್ಲ ವಿಚಾರ ಮಾಡೋದು ಕೆಲಸ ಭಾಳ ಹಾರ್ಡ್ ವರ್ಕ್ ಅಂತಾರಲ್ಲ ಆ ಥರ ಆಗುತ್ತೆ ರೀ.
ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ, ಮತ್ತು ಟೀಚಿಂಗ್ ಮಾಡೋಕ್ಕೂ ಆಗೋಲ್ಲ. ನೋಡಿ ಇವತ್ತು ಆರಾಮಾಗಿ 2 ಬ್ಲೌಸ್ ಸ್ಟಿಚ್ ಮಾಡಿದೆ, ಆರಾಮಾಗಿ 400 ರೂಪಾಯಿ ದುಡಿಮೆ ಮಾಡಿದೆ. ಟೀಚಿಂಗ್ದಾಗ ಲಾಭ ಇದೆ ಸ್ನೇಹಿತರೆ, ಖಂಡಿತ ಟೀಚಿಂಗ್ದಾಗ ಅಂತ ಲಾಭ ಇಲ್ಲಿ ಇಲ್ಲ. ಅದಕ್ಕೆ ನಾನು ಹೇಳೋದೇನಂದ್ರೆ, ನಾನು ಇನ್ಮ್ಯಾಗ ಒಂದೇ ಒಂದು ವಿಡಿಯೋ ಹಾಕಿ ಟೀಚಿಂಗ್ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಮತ್ತೆ ಸಿಗೋಣ ನಾಳೆಗೆ. ಫುಲ್ ಸುಸ್ತಾಗೈತೆ ನೋಡಿ.